ಫ್ರೆಂಡ್ಸ್, ವೆಲ್ಕಮ್ ಟು ಸಿವಿಲ್ ಕರಿಯರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ ನಾವು ಸಿಂಗ್ಲಿ ರಿನ್ಫೋರ್ಸ್ಡ್ ಬೀಮ್ ಅನಾಲಿಸಿಸ್ ಮಾಡೋದು ಮತ್ತು ಡಿಸೈನ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೇನೆ. ಓಕೆ, ಫಸ್ಟ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಡಿಸೈನ್ ಇದ್ದಾವೆ. 4 ಮೆಥಡ್ಸ್ ಇದ್ದಾವೆ. WSM ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅಂತ ಹೇಳ್ತೀವಿ, ಲಿಮಿಟ್ ಸ್ಟೇಟ್ ಮೆಥಡಿಗೆ LSM ಅಂತ ಹೇಳ್ತೀವಿ, ಅಲ್ಟಿಮೇಟ್ ಲೋಡ್ ಮೆಥಡ್ ಅಂತ ಇದೆ, ಆ್ಯಂಡ್ ಪ್ರೊಬಬಿಲಿಸ್ಟಿಕ್ ಮೆಥಡ್ ಆಫ್ ಡಿಸೈನ್ ಅಂತ 4 ಡಿಸೈನ್ ಇದ್ದಾವೆ. ಇವನ್ನ ನಾವು ಇಂದು ವಿಡಿಯೋ ಒಳಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆ ವಿಡಿಯೋ ನೋಡ್ಕೊಂಬರ್ರಿ. ಅಂದರೆ ನಿಮಗೆ ಅನಾಲಿಸಿಸ್ ಮತ್ತು ಡಿಸೈನ್ ಆಫ್ ಬೀಮ್ಸ್ ಆಗಿರ್ಬೋದು, ಕಾಲಮ್ಸ್ ಆಗಿರ್ಬೋದು, ಸ್ಲ್ಯಾಬ್ಸ್ ಆಗಿರ್ಬೋದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಒಂದು ಸಮ್ ಬೇಸಿಕ್ ಪಾಯಿಂಟ್ಸ್ ಹೇಳ್ತೀನಿ, ಅದಾದಮೇಲೆ ಅನಾಲಿಸಿಸ್ ಮತ್ತು ಡಿಸೈನ್ಗೆ ಹೋಗೋಣ. ಓಕೆ, ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಡೆಪ್ತ್ ಆಫ್ ನ್ಯೂಟ್ರಲ್ ಆ್ಯಕ್ಸಿಸ್ ಅಂತ ಇದೆ. ನ್ಯೂಟ್ರಲ್ ಆ್ಯಕ್ಸಿಸ್ಗೆ ನಾವು XU ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸಂಬುಕ್ಕಲ್ಲಿ XM ಅಂತಲೂ ಕೊಟ್ಟಿದ್ದಾರೆ, ಸಂಬುಕ್ಕಲ್ಲಿ XU ಅಂತಲೂ ಕೊಟ್ಟಿದ್ದಾರೆ. ಇಲ್ಲಿ ನಾನು ತೋರಿಸಿದ್ರಲ್ಲಿ XM ಅಂತ ಇದೆ, ಡೆಪ್ತ್ ಆಫ್ ನ್ಯೂಟ್ರಲ್ ಆ್ಯಕ್ಸಿಸ್ ಅಂತ. ಓಕೆ, ಸೊ FY ಈಸ್ ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಆಫ್ ಸ್ಟೀಲ್, XM ಈಸ್ ಡೆಪ್ತ್ ಆಫ್ ನ್ಯೂಟ್ರಲ್ ಆ್ಯಕ್ಸಿಸ್. ಓಕೆ, ಫಾರ್ 250 means mild steel. Okay, 0.53 D is the effective depth. Okay, if you use 415 Newton per mm square steel, then your neutral axis will be lies on 0.48 D. Okay, for FY 500 XM is equal to 0.46 D. ಅರ್ಥ ಆಯ್ತಾ? Then limiting value of tension steel and moment of resistance ಅಂದರೆ ಎಮ್ ಲಿಮಿಟ್ ಆರ್ MU ಅಂತ ಹೇಳ್ತೀವಿ. ವಿತ್ ರೆಸ್ಪೆಕ್ಟ್ ಟು ಕಾಂಕ್ರೀಟ್ MU ಅಂದರೆ ಅಲ್ಟಿಮೇಟ್ ಮೂಮೆಂಟ್ ಏನಿದೆ ಅಲ್ಲ, ಅದು 0.36 FCK B ಇಂಟು ಎಕ್ಸ್. ಓಕೆ, ಝೆಡ್ ಅಂದರೆ ಇಲ್ಲಿ ಲಿವರ್ ಆರ್ಮ್ ಅಂತ. ಓಕೆ, ಲಿವರ್ ಆರ್ಮ್ ಇಸ್ ಈಕ್ವಲ್ ಟು D - 0.42 XM. ಇದನ್ನು ನೀವು ಬ್ಲ್ಯಾಕ್ ಪ್ಯಾರಾಮೀಟ್ರಲ್ಲಿ ಕಲಿತೀರಿ. ಸೊ ಅಲ್ಲಿ ಎಫೆಕ್ಟಿವ್ ಡೆಪ್ತು ಮತ್ತು ಓವರಾಲ್ ಡೆಪ್ತು ಲಿವರ್ ಆರ್ಮ್ಸು ಇವೆಲ್ಲ ಸ್ಟ್ರೆಸ್ ಬ್ಲಾಕ್ ಪ್ಯಾರಾಮೀಟ್ರ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದು ಕೂಡ ಇಂದು ವಿಡಿಯೋ ಒಳಗೆ ಕವರ್ ಮಾಡಿದ್ದೀನಿ. ನಾವು ಅಲ್ಟಿಮೇಟ್ ಮೂಮೆಂಟ್ ವಿತ್ ರೆಸ್ಪೆಕ್ಟ್ ಟು ಕಾಂಕ್ರೀಟ್ ಈಸ್ 0.36 FCK B ಇಂಟು XM multiplied by D - 0.42 XM. Okay, XM is depth of neutral axis. Okay, XU limit with respect to steel is 0.87 FCK. Yet AT ಅಂದರೆ ಏರಿಯಾ ಆಫ್ ರಿಇನ್ಫೋರ್ಸ್ಮೆಂಟ್ ಎಟ್ ಟೆನ್ಸೈಲ್ ಝೋನ್ ಅಂತ, AT. ಓಕೆ, ದೆನ್ D - 0.42 XM. ದೆನ್ ಇಲ್ಲಿ ಜನರಲ್ ಫಾರ್ಮುಲಾ ಇದ್ದಾವೆ ಫಾರ್ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್. ಓಕೆ, ಇಫ್ ಯು ಯೂಸ್ 250 ಸ್ಟೀಲ್ 0.148 FCK BD ಸ್ಕ್ವೇರ್ ಫಾರ್ಮುಲಾನ ಹಾಕಬೇಕು. 450 ಸ್ಟೀಲ್ ಇದ್ದರೆ 0.138 FCK BD ಸ್ಕ್ವೇರ್, FE 500 ಸ್ಟೀಲ್ ಇದ್ದರೆ 0.133 FCK BD ಸ್ಕ್ವೇರ್. ಓಕೆ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಇಟ್ಸ್ ಎ ಈಸಿ ಫಾರ್ಮುಲಾ, ಅಷ್ಟೇನು ಡಿಫಿಕಲ್ಟ್ ಇಲ್ಲ. FCK BD ಸ್ಕ್ವೇರ್ ಅಂತೂ ಎಲ್ಲದರಲ್ಲೂ ಕಾಮನ್ ಆಗಿದೆ ನೋಡಿ, FCK BD ಸ್ಕ್ವೇರ್. ದೆನ್ 250 ಬಂದಾಗ 0.148, 450 ಬಂದಾಗ 0.138 ಆ್ಯಂಡ್ 500 ಬಂದಾಗ 0.133. ದೆನ್ ಇನ್ M20 ಇಟ್ಸ್ ಎ ಕಾಂಕ್ರೀಟ್ ಗ್ರೇಡ್, 20 ಈಸ್ FCK. ಓಕೆ, ಇನ್ ದಿಸ್ ಫಾರ್ಮುಲಾ ಪುಟ್ FCK as 20, then you got 2.96 BD square this well. Okay, similarly they are calculated up to M30 for FE 500 steel is 0.99 BD square. ಸಿಂಗ್ಲಿ ರಿನ್ಫೋರ್ಸ್ಡ್ ಬೀಮ್ ಅಂತ ಬಂದಾಗ ನಿಮಗೆ 2 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರ್ತವೆ. ಒಂದೇದು ಅನಾಲಿಸಿಸ್ ಆಫ್ ಸೆಕ್ಷನ್. ಓಕೆ, ಯಾವ ಬೀಮ್ ಕೊಟ್ಟಿರ್ತಾರೆ, ನಿಮಗೆ ಯಾವ ಸ್ಟ್ರಕ್ಚರ್ ಕೊಟ್ಟಿರ್ತಾರೆ, ಅದನ್ನು ಅನಾಲಿಸಿಸ್ ಮಾಡೋ ಥರ ಪ್ರಾಬ್ಲಮ್ಸ್ ಬರೋದು. ಓಕೆ, ಎರಡನೇದು ಡಿಸೈನ್ ಆಫ್ ಸೆಕ್ಷನ್ ಅಂತ ಬರೋದು. ನೀವು ಬೀಮ್ ಡಿಸೈನ್ ಮಾಡ್ಬೋದು. ಅನಾಲಿಸಿಸ್ ಆಫ್ ಸೆಕ್ಷನಲ್ಲಿ ನಿಮಗೆ MU ಲಿಮಿಟ್ನ ಕಂಡುಹಿಡಿಯೋದು ಕೊಡ್ತಾರೆ. ಓಕೆ, ಲಿಮಿಟಿಂಗ್ ಮೂಮೆಂಟ್ ಕಂಡುಹಿಡಿಯೋದು ಕೊಡ್ತಾರೆ. ಡಿಸೈನಲ್ಲಿ ನೀವು ಡೆಪ್ತ್ ಆಫ್ ಬೀಮ್, ಏರಿಯಾ ಆಫ್ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್, ನಂಬರ್ ಆಫ್ ಬಾರ್ಸ್ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಇನ್ನು ಅಂಡರ್ ರಿಇನ್ಫೋರ್ಸ್ಡ್ ಸೆಕ್ಷನ್ ಇದ್ದರೆ ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಓಕೆ, ಅಂಡರ್ ರಿಇನ್ಫೋರ್ಸ್ಡ್ ಇದ್ದರೆ, ಬ್ಯಾಲೆನ್ಸ್ಡ್ ಸೆಕ್ಷನ್ ಇದ್ದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆ್ಯಂಡ್ ಓವರ್ ರಿಇನ್ಫೋರ್ಸ್ಡ್ ಬಂದರೆ ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಇವೆಲ್ಲ ನಿಮಗೆ ಕೋಡ್ ಬುಕ್ಕಲ್ಲಿ ಸಿಗ್ತವೆ. ಸೊ
you can go through IS 456 2000. Okay, first is analysis of beam section. So ಒಂದು ಪ್ರಾಬ್ಲಮ್ ತಗೋಣ. ಡಿಟರ್ಮೈನ್ ದ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಫಾರ್ ದ ಸೆಕ್ಷನ್ ಶೋನ್ ಇನ್ ಫಿಗರ್. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಮೂಮೆಂಟ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಮೂಮೆಂಟ್ ರೆಸಿಸ್ಟೆನ್ಸ್ ಅಂದರೆ ನೀವು ಎಮ್ ಇವನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನಾವು given section is width is 250, overall depth is 310 plus 40 and effective depth is 310, 3 number of bars, 12 mm dia, then FCK ಅಂದರೆ concrete grade 20 Newton per mm square, FI steel grade is 415 Newton per mm square. ಓಕೆ, ಸೊಲ್ಯೂಷನಲ್ಲಿ ಅವೆಲ್ಲ ಗಿವನ್ ಡಾಟಾನ ನೋಟ್ ಡೌನ್ ಮಾಡ್ಕೊಂಡಿದ್ವಿ. ಬ್ರೆಡ್ತ್ ಅಂದರೆ ಬಿ 250 mm, ಎಫೆಕ್ಟಿವ್ ಡೆಪ್ತ್ ಡಿ ಇಸ್ 310 mm, ಎಫೆಕ್ಟಿವ್ ಕವರ್ 40 mm. ಸೊ ಎಫೆಕ್ಟಿವ್ ಕವರು ಮತ್ತು ಎಫೆಕ್ಟಿವ್ ಡೆಪ್ತ್ ಎರಡನ್ನ ನೀವು ಆ್ಯಡ್ ಮಾಡಿದರೆ ನಿಮಗೆ ಓವರಾಲ್ ಡೆಪ್ತ್ ಸಿಗುತ್ತೆ. ದೆನ್ ಫೋರ್ಸ್ ಆಫ್ ಕಂಪ್ರೆಷನ್ ಅಂದರೆ ಕಾಂಕ್ರೀಟ್ ಸೈಡ್ 0.36 FCK B ಇಂಟು ಎಕ್ಸ್. ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ ಇಲ್ಲಿ. ಎಕ್ಸ್ ಅಂದರೆ ನ್ಯೂಟ್ರಲ್ ಆ್ಯಕ್ಸಿಸ್. ಓಕೆ, ನ್ಯೂಟ್ರಲ್ ಆ್ಯಕ್ಸಿಸ್ ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ. ಸೊ ಎಕ್ಸ್ನ ಆ್ಯಸ್ ಇಟ್ ಈಸ್ ಇಡಿ, ಆಯಿತಾ. 0.36 ಆ್ಯಂಡ್ FCK FCK ವ್ಯಾಲ್ಯೂ 20, ದೇ ಆರ್ ಗಿವನ್ 20 Newton per mm square. Then B is a width is 250 mm, so write down 250 mm. You got force of compression is equal to 1800 x in newtons. Okay, ಕಿಲೋ ನ್ಯೂಟನ್ಗೆ ಇದನ್ನು ಹೆಂಗೆ ಕನ್ವರ್ಟ್ ಮಾಡ್ತಾರೆ, 1.8 x ಕಿಲೋ ನ್ಯೂಟನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದರೆ ಏರಿಯಾ ಆಫ್ ಟೆನ್ಸೈಲ್ ಸ್ಟೀಲ್. ಓಕೆ, AT ಏರಿಯಾ ಆಫ್ ಟೆನ್ಸೈಲ್ ಸ್ಟೀಲ್ 3 into 113 mm square ಅಂತ ಇದೆ. ಓಕೆ, 3 because they are given 3 bars in given figure. You can observe in a given figure. See here 3 of 12 mm dia. Okay, so here is 3 into 113 mm square. ಇವಾಗ ನೋಡಿ, ಏರಿಯಾ ಆಫ್ ಬಾರ್ ಕಂಡಿದ್ದೀರಿ 5/4 ಇಂಟು ಡಿ ಸ್ಕ್ವೇರ್. ಡಿ ಈಸ್ 12 mm, ಸೊ 5/4 ಇಂಟು 12 ಸ್ಕ್ವೇರ್ ಮಾಡಿದರೆ ನಮಗೆ 113 mm ಸ್ಕ್ವೇರ್ ಬರುತ್ತೆ. ಓಕೆ, ಏರಿಯಾ ಆಫ್ ಟೆನ್ಸೈಲ್ ಸ್ಟೀಲ್ AT ಈಸ್ ಈಕ್ವಲ್ ಟು 3 ಇಂಟು 113 mm ಸ್ಕ್ವೇರ್. ಓಕೆ, ಫೋರ್ಸ್ ಆಫ್ ಟೆನ್ಷನ್ ಜೋನ್ ಒಳಗಿರೋ ಫೋರ್ಸ್ ಎಷ್ಟು ಅಂತ ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇದು ರೈಟ್. ನಾವು 0.87 FY ಇಂಟು AT ಇಸ್ ದ ಫಾರ್ಮುಲಾ. 0.87 FY AT ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಇದು ನಿಮಗೆ ಸ್ಟ್ರೆಸ್ ಬ್ಲಾಕ್ ಪ್ಯಾರಾಮೀಟರ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸೊ ದಯವಿಟ್ಟು ಅನಾಲಿಸಿಸು ಮತ್ತು ಡಿಸೈನು ಮಾಡೋಕ್ಕಿಂತ ಮುಂಚೆ ಸ್ಟ್ರೆಸ್ ಬ್ಲಾಕ್ ಪ್ಯಾರಾಮೀಟರ್ನ ಓದ್ಕೋರಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊರಿ. ಆಮೇಲೆ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಆಫ್ ಕಾಂಕ್ರೀಟ್ ಆ್ಯಂಡ್ ಸ್ಟೀಲ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಂಬಂದರೆ ಈಸಿ ಆಗುತ್ತೆ. ಓಕೆ, 0.87 ಇಂಟು FY ಈಸ್ 415. ದಿಸ್ FY ಈಸ್ 415 ಆ್ಯಂಡ್ AT ಈಸ್ 3 ಇಂಟು 113. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಯು ಗಾಟ್ 122,400 Newton. That is 122 kilo Newton. Okay, force of tension is equal to force of compression ಆದಾಗ ಅದು ಬ್ಯಾಲೆನ್ಸ್ಡ್ ಸೆಕ್ಷನ್ ಆಗುತ್ತೆ. ಓಕೆ, ಸೊ ಫೋರ್ಸ್ ಆಫ್ ಟೆನ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಫೋರ್ಸ್ ಆಫ್ ಕಂಪ್ರೆಷನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ಫೋರ್ಸ್ ಆಫ್ ಕಂಪ್ರೆಷನಲ್ಲಿ ನಮಗೆ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಗೊತ್ತಿರಲಿಲ್ಲ, ಎಕ್ಸ್. ಸೊ ಎಕ್ಸ್ನ ಇಟ್ಟಿದ್ವಿ, ಇವಾಗ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ ನಮಗೆ. ಓಕೆ, ಫೋರ್ಸ್ ಆಫ್ ಟೆನ್ಷನ್ 122,400 is equal to 1800 x, 1800 times x. Now x is equal to, you got what, x is equal to 68 mm. Now xm is equal to 0.48 d. ಎಲ್ಲಿಂದ ಬಂತು xm ಅಂದರೆ ನಿಮಗೆ ಈ ವಿಡಿಯೋದಾಗ ಸ್ಟಾರ್ಟಿಂಗ್ ತೋರಿಸಿದೆ ಒಂದು ಟೇಬಲ್, ಅಲ್ಲಿ FY ಮತ್ತು XM ವ್ಯಾಲ್ಯೂಸ್ ಇದು ಅಲ್ವಾ. ಸೊ ಫಾರ್ FY 415ಗೆ XM 0.48 d ಆ್ಯಂಡ್ FY 500ಗೆ 0.46 d. ಇಲ್ಲಿ ನಮಗೆ ಗಿವನ್ ಪ್ರಾಬ್ಲಮಲ್ಲಿ FY is equal to 415 ಅಂತ ಕೊಟ್ಟಿದ್ದಾರೆ. ಸೊ ವಿ ಯೂಸ್ XM ವ್ಯಾಲ್ಯೂ 0.48 d. ಸೊ XM is equal to 0.48 d, that's equal to 0.48 into d is 310. ಓಕೆ, ನಾವು 310 ಎಲ್ಲಿಂದ ಬಂತು, ಡಿ ಅಂದರೆ ಅವರು ಕೊಟ್ಟಿರೋ ಡೈಗ್ರಾಮಲ್ಲಿ ಕೊಟ್ಟಿದ್ದಾರೆ. ಎಫೆಕ್ಟಿವ್ ಡೆಪ್ತ್ ಇಸ್ ಈಕ್ವಲ್ ಟು 310 mm ಆ್ಯಂಡ್ ಕ್ಲಿಯರ್ ಕವರ್ 40 mm ಅಂತ ಕೊಟ್ಟಿದ್ದಾರೆ. ಓಕೆ, ದಟ್ಸ್ ಒನ್. ನಾವು XM ವಿ ಗಾಟ್ XM 148.8 mm, that is greater than 68 mm, which is we obtained in previous step. Force of tension is equal to force of compression ಮಾಡಿದಾಗ X ವ್ಯಾಲ್ಯೂ 68 ಬಂದಿತ್ತು. XM ವ್ಯಾಲ್ಯೂನ ನಾವು 0.48 d ಇಂದ ಕಂಡಿಡಿದಾಗ ನಮಗೆ 148.8 mm ಬಂತು. ಸೊ 148
148.8 mm is greater than 68 mm ಅಲ್ವಾ. Therefore depth of neutral axis equal to 68 mm. Now lever arc z is equal to d minus 0.42 x. ಓಕೆ, ಇದು ಕೂಡ ಸ್ಟ್ರೆಸ್ ಬ್ಲಾಕ್ ಪ್ಯಾರಾಮೀಟರ್ ಒಳಗೇ ನಿಮ್ಗೆ ಅರ್ಥ ಆಗುತ್ತೆ. ಲಿವರ್ ಆರ್ಮ್ ಝೆಡ್ ಈಸ್ ಇಕ್ವಲ್ ಟು ಡಿ ಮೈನಸ್ 0.42 ಎಕ್ಸ್. ಡಿ ಮೈನಸ್ 0.42 ಎಕ್ಸ್ ಯಾಕೆ ಬಂತು, ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಆ ಕಾನ್ಸೆಪ್ಟ್ ಒಳಗೆ ಅರ್ಥ ಆಗುತ್ತೆ. ನೀವು ಅದನ್ನು ನೋಡ್ಕೊಂಬಂದಿದ್ರೆ ನಿಮಗೆ ಇಲ್ಲಿ ಕೂಡ ಅರ್ಥ ಆಗಿರುತ್ತೆ ಇದು. ಓಕೆ, ಡಿ 310 ಇದೆ ಮೈನಸ್ 0.42 ಎಕ್ಸ್ ವ್ಯಾಲ್ಯೂ ಇಸ್ 68 ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್. ಓಕೆ, ಯಾಸ್ ಎಕ್ಸ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಈಸ್ ಲೆಸ್ ದೆನ್ ಎಕ್ಸ್ ಎಮ್ ಅಂದರೆ ಅಲ್ಟಿಮೇಟ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್. ದೇರ್ಫೋರ್ ಇಟ್ ಈಸ್ ಅಂಡರ್ ರಿನ್ಫೋರ್ಸ್ಡ್ ಸೆಕ್ಷನ್. ಹೆಂಗೆ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಏನಿದೆಯಲ್ಲ ಗಿವನ್ ಸೆಕ್ಷನ್ ಇದೆಯೋ ಅದು ಅಲ್ಟಿಮೇಟ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ಗಿನ ಕಡಿಮೆ ಇದ್ದರೆ ಅದು ಅಂಡರ್ ರಿನ್ಫೋರ್ಸ್ಡ್. ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸು ಮತ್ತು ಅಲ್ಟಿಮೇಟ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸು ಈಕ್ವಲ್ ಇದ್ದರೆ ಅದು ಬ್ಯಾಲೆನ್ಸ್ಡ್ ಸೆಕ್ಷನ್. ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಆಫ್ ಎ ಗಿವನ್ ಸೆಕ್ಷನ್ ಈಸ್ ಗ್ರೇಟರ್ ದೆನ್ ಅಲ್ಟಿಮೇಟ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಇದ್ದರೆ ಅದು ಓವರ್ ರಿನ್ಫೋರ್ಸ್ಡ್ ಸೆಕ್ಷನ್. ಓಕೆ, ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಟೀಲ್. ಟೆನ್ಸೈಲ್ ಫೋರ್ಸ್ ಮಲ್ಟಿಪ್ಲೈಡ್ ಬೈ ಲಿವರ್ ಆರ್ಮ್ ನಮ್ಗೇನು ಕೊಡುತ್ತೆ ಅಂದರೆ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಕೊಡುತ್ತೆ. ಓಕೆ, ವಿತ್ ರೆಸ್ಪೆಕ್ಟ್ ಟು ಸ್ಟೀಲ್ ಮಾಡಿದಾಗ ನಾವು ಟೆನ್ಸೈಲ್ ಫೋರ್ಸ್ ತೊಗೊತೀವಿ. ವಿತ್ ರೆಸ್ಪೆಕ್ಟ್ ಟು ಕಾಂಕ್ರೀಟ್ ಮಾಡಿದಾಗ ಕಂಪ್ರೆಸಿವ್ ಫೋರ್ಸ್ ತೊಗೊತೀವಿ. ಓಕೆ, ಇಲ್ಲಿ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಟೀಲ್ನ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಟೆನ್ಸೈಲ್ ಫೋರ್ಸ್ನ ಲಿವರ್ ಆರ್ಮ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಟೆನ್ಸೈಲ್ ಫೋರ್ಸ್ ನಮ್ಗೆ ಗೊತ್ತು 0.87 FY ಇಂಟು 80 ದಟ್ಸ್ ಮಲ್ಟಿಪ್ಲೈಡ್ ಬೈ ಝೆಡ್ ಅಂದರೆ ಲಿವರ್ ಆರ್ಮ್. 0.87 multiplied by 415 into 3 into 113 into 281. We got mu is equal to 34.40 kilonewton meter. ಓಕೆ, ಇದನ್ನು ಕಿಲೋನ್ಯೂಟನ್ ಮೀಟರ್ಗೆ ಕನ್ವರ್ಟ್ ಮಾಡಿದ್ವಿ. ನೀವು ಇದನ್ನು ಸಾಲ್ವ್ ಮಾಡಿದ ಮ್ಯಾಗೆ ಆನ್ಸರು ನ್ಯೂಟನ್ MM ಅಲ್ಲಿ ಬರುತ್ತೆ. ಅದನ್ನು ನಾವು ಡೈರೆಕ್ಟಾಗಿ ಕಿಲೋನ್ಯೂಟನ್ಗೆ ಕನ್ವರ್ಟ್ ಮಾಡಿಬಿಟ್ಟು ಹಚ್ಕೊಂಡಿದ್ದೇನೆ. ಇಲ್ಲೇ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನ್ಯೂಟನ್ MM ಅಲ್ಲಿ mu ವಿತ್ ರೆಸ್ಪೆಕ್ಟ್ ಟು ಸ್ಟೀಲ್ ಎಷ್ಟು ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಡಿಸೈನ್ ಆಫ್ ಸೆಕ್ಷನ್. ಇದು ಸೆಕೆಂಡ್ ಪಾರ್ಟ್, ಡಿಸೈನ್ ಆಫ್ ಸೆಕ್ಷನ್. ಓಕೆ, ಇಲ್ಲಿ ಡಿಸೈನ್ ಎ ರೆಕ್ಟಾಂಗ್ಯುಲರ್ ಬೀಮ್ ಟು ರೆಸಿಸ್ಟ್ ಎ ಬೆಂಡಿಂಗ್ ಮೂಮೆಂಟ್ ಈಕ್ವಲ್ ಟು 45 kilonewton meter ಯೂಸಿಂಗ್ M15 ಮಿಕ್ಸ್ ಆ್ಯಂಡ್ ಮೈಲ್ಡ್ ಸ್ಟೀಲ್ ಅಂತ ಕೊಟ್ಟಿದೆ. ಸೊ M15 ಅಂದರೆ FCK ಈಸ್ ಈಕ್ವಲ್ ಟು 15. ಬೆಂಡಿಂಗ್ ಮೂಮೆಂಟ್ ಕೊಟ್ಟಿದ್ದಾರೆ. M ಈಸ್ ಈಕ್ವಲ್ ಟು 45 kilonewton meter. ಅಷ್ಟೇ, ಇನ್ನೇನು ಕಷ್ಟ ಇಲ್ಲ. ನಾವು ಫಸ್ಟ್ ಸ್ಟೆಪ್ಪಲ್ಲಿ ನಾವು ಡೆಪ್ತ್ ಆಫ್ ಬೀಮ್ನ ಅಸ್ಯೂಮ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಟೇಕ್ ಬ್ರೆಡ್ತ್ ಆಫ್ ದ ಬೀಮ್ ಈಕ್ವಲ್ ಟು B, ಓವರ್ ಡೆಪ್ತ್ ಆಫ್ ಬೀಮ್ ಈಸ್ D, ಎಫೆಕ್ಟಿವ್ ಡೆಪ್ತ್ ಈಸ್ ಸ್ಮಾಲ್ d. ಓಕೆ, ದೇರ್ಫೋರ್ ಓವರ್ ಡೆಪ್ತ್ ಟು ದ ಬ್ರೆಡ್ತ್ ಆಫ್ ದ ಬೀಮ್ ಈಸ್ ಈಕ್ವಲ್ ಟು 2. ಓಕೆ, ಇದರ ಅರ್ಥ ಏನಂದರೆ D. ಓಕೆ, ದಿಸ್ ಓವರಾಲ್ D ಏನಿದೆ ಅಲ್ಲ ದಟ್ಸ್ ಈಕ್ವಲ್ ಟು 2 times B. ಅರ್ಥ ಆಯ್ತಾ? ಅಷ್ಟೇ. ಫಾರ್ ಬ್ಯಾಲೆನ್ಸ್ಡ್ ಡಿಸೈನ್ ಅಲ್ಟಿಮೇಟ್ ಬೆಂಡಿಂಗ್ ಮೂಮೆಂಟ್, ಫ್ಯಾಕ್ಟರ್ಡ್ ಬೆಂಡಿಂಗ್ ಮೂಮೆಂಟ್ ಅಂತಲೇ ಹೇಳ್ತಾರೆ. ಸೊ ಫ್ಯಾಕ್ಟರ್ಡ್ ಬೆಂಡಿಂಗ್ ಮೂಮೆಂಟ್ ಈಸ್ ಈಕ್ವಲ್ ಟು ಲೋಡ್ ಫ್ಯಾಕ್ಟರ್ ಮಲ್ಟಿಪ್ಲೈಡ್ ಬೈ ಬೆಂಡಿಂಗ್ ಮೂಮೆಂಟ್. ಬೆಂಡಿಂಗ್ ಮೂಮೆಂಟ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಲೋಡ್ ಫ್ಯಾಕ್ಟರ್ನ 1.5 ಅಂತ ಕನ್ಸಿಡರ್ ಮಾಡಬೇಕು. ಸೊ 1.5 ಈಸ್ ಮಲ್ಟಿಪ್ಲೈಡ್ ಬೈ 45. ವಿ ಗಾಟ್ ಫ್ಯಾಕ್ಟರ್ಡ್ ಬೆಂಡಿಂಗ್ ಮೂಮೆಂಟ್ ಈಕ್ವಲ್ ಟು 67.5 kilonewton meter. First step. Next, for balanced section, moment of resistance mu 0.36 FCK B into XM. ಮೇಲ್ಗಡೆ ಪ್ರಾಬ್ಲಮಲ್ಲಿ ನಾವು 0.87 FY 80 ಅಂತ ತೊಗೊಂಡಿದ್ವಿ, ಅದು ಸ್ಟೀಲಿಗೆ. ಓಕೆ, ಇದು ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಕಾಂಕ್ರೀಟ್ ಇದ್ದಾಗ 0.36 FCK B ಇಂಟು XM. D ಮೈನಸ್ 0.40 XM ಏನಿದೆಲ್ಲ ಅದು ಝೆಡ್ ಅಂದರೆ ಲಿವರ್ ಆರ್ಮ್. ಸೊ ಗ್ರೇಡ್ ಫಾರ್ ಮೈಲ್ಡ್ ಸ್ಟೀಲ್ ಈಸ್ FE 250. ಸೊ ಅವರು ಕ್ವಶನಲ್ಲಿ ಕೇಳಿದ್ದಾರೆ ಮೈಲ್ಡ್ ಸ್ಟೀಲ್ನ ಯೂಸ್ ಮಾಡಿರಿ ಅಂತ ಹೇಳ್ಬಿಟ್ಟು. ಸೊ FE 250 ಯೂಸ್ ಮಾಡ್ತೀವಿ. ಫಾರ್ FE 250 XM ಈಸ್ ಈಕ್ವಲ್ ಟು 0.53 D ಅಲ್ವಾ. ಸೊ ಫಾರ್ FE 250 ಸ್ಟೀಲ್ XM ಈಸ್ ಈಕ್ವಲ್ ಟು 0.53 D. ನಾವು ಈ 0.53 Dನ ಏನೈತಲ್ಲ ನಾವು ಅಲ್ಟಿಮೇಟ್ ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ ಒಳಗೆ ಪುಟ್ ಮಾಡೋಣ. 0.36 FCK. ಓಕೆ, ಪೆನ್ ಕಲರ್ ಚೇಂಜ್ ಮಾಡ್ತೀನಿ. ನಾವು ಸಿ mu is equal to 0.36 FCK, this one, then B, we know B and we know D ಅಲ್ವಾ. ನಾವು mu is equal to 0.36
ಎಫ್ ಸಿ ಕೆ ಬಿ ಇಂಟು 0.53 ಡಿ. 0.53 ಡಿ ಏನಿದೆಯಲ್ಲ ಇದು. ಓಕೆ, ಆಫ್ಟರ್ ಕ್ಯಾಲ್ಕುಲೇಟಿಂಗ್ ವಿ ಗಾಟ್ ಎಮ್ ಯು ಇಸ್ ಈಕ್ವಲ್ ಟು 2.22 ಬಿ ಡಿ ಸ್ಕ್ವಯರ್. ಬಿ ಮತ್ತು ಡಿ, ಇಲ್ಲೊಂದು ಡಿ ಐತೆ, ಇಲ್ಲೊಂದು ಡಿ ಐತೆ ಆ್ಯಂಡ್ ಇಲ್ಲೊಂದು ಬಿ ಐತೆ. ಇವು ಮೂರು ನಮಗೆ ಗೊತ್ತಿಲ್ಲ ಇನ್ನು, ಸೊ ಅವನ್ನ ಹಂಗೆ ಇಟ್ಕೊಳ್ಳೋಣ. ನಾವು ಅವನ್ನೇ ಫೌಂಡೇಟ್ ಮಾಡಬೇಕು ಇವಾಗ. ಡೆಪ್ತ್ ಆಫ್ ಸೆಕ್ಷನ್ ಎಷ್ಟಿದೆ, ವಿಡ್ತ್ ಆಫ್ ಸೆಕ್ಷನ್ ಎಷ್ಟಿದೆ ಅಂತ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಓಕೆ, ಎಫ್ ಸಿ ಕೆ ಗೊತ್ತೆ, ಎಫ್ ಸಿ ಕೆ ಇಸ್ 15 ಅಂತ. ನಾವು ಸಿನ್ಸ್ ವಿ ಅಜ್ಯೂಮ್ಡ್, ಓಕೆ, ಡಿ ಬೈ ಬಿ ಈಸ್ ಈಕ್ವಲ್ ಟು 2 ಅಂತ ನಾವು ಅಜ್ಯೂಮ್ ಮಾಡಿದ್ವಿ. ದೇರ್ ಫೋರ್ ಬಿ ಈಸ್ ಈಕ್ವಲ್ ಟು ಡಿ ಬೈ 2. ನಾವು ಇಲ್ಲಿ ನೋಡಿ, ಎಮ್ ಯು ಈಸ್ ಈಕ್ವಲ್ ಟು ದಿಸ್ ಒನ್ 1.11 ಡಿ ಕ್ಯೂಬ್ ಅಂತ ಇದೆ. ಡಿ ಕ್ಯೂಬ್ ಎಲ್ಲಿಂದ ಬಂತು? ಈ ಎಮ್ ಯು ಅಲ್ಲಿ ಬಿ ವ್ಯಾಲ್ಯೂನ 0.22 ಬಿ ಡಿ ಸ್ಕ್ವೇರ್ ಇದೆಯಲ್ಲ, ಬಿ ವ್ಯಾಲ್ಯೂನ ಡಿ ಬೈ 2 ಅಂತ ಪುಟ್ ಮಾಡಿದ್ವಿ. ಅವಾಗ 2.22 ಡಿವೈಡೆಡ್ ಬೈ 2 ಮಾಡಿದರೆ 1.11 ಬರುತ್ತೆ. ಓಕೆ, ದೆನ್ ಡಿ ಸ್ಕ್ವೇರ್ನ ಡಿಯಿಂದ ಮಲ್ಟಿಪಲ್ ಮಾಡಿದರೆ ಡಿ ಕ್ಯೂಬ್ ಬರುತ್ತೆ. ಸೊ ವಿ ಗಾಟ್ ಎಮ್ ಯು ಈಸ್ ಈಕ್ವಲ್ ಟು 1.11 ಡಿ ಕ್ಯೂಬ್. ಓಕೆ, ಸೊ ಆಫ್ಟರ್ ಕ್ಯಾಲ್ಕುಲೇಟಿಂಗ್ you will get D is equal to 394 mm and B is equal to 200 mm. Okay, adapt D is equal to 450, B is equal to 250, so effective depth is equal to 415 mm. ಇವಾಗ ನೀವು ಫೈನಲ್ ಆಗಿ ಏರಿಯಾ ಆಫ್ ಟೆನ್ಸೈಲ್ ಸ್ಟಿಲ್ ಕಂಡುಹಿಡಿಯಬೇಕು, ET. ಸೊ ಫ್ಯಾಕ್ಟರ್ಡ್ ಬೆಂಡಿಂಗ್ ಮೂಮೆಂಟ್, ವಿ ಕ್ಯಾಲ್ಕುಲೇಟೆಡ್ ಫ್ಯಾಕ್ಟರ್ಡ್ ಬೆಂಡಿಂಗ್ ಮೂಮೆಂಟ್ 67.5 into 10⁶ in terms of Newton mm divided by 0.87 into Fy is 250, D minus 0.42 xm. 0.87 multiplied by 250. 250 is Fy, mile steel ಅಂತ ಹೇಳಿದ್ದಾರೆ. Then 0.42 multiplied by 0.53. 0.53 because xm is equal to 0.53 times D ಅಲ್ವಾ. So 0.53. Then this 415 is effective depth. This one you can see here. Okay, effective depth is equal to 415. After calculating area of steel reinforcement is equal to 692 mm square. ಸೊ ಮಿನಿಮಮ್ ಏರಿಯಾ ಆಫ್ ಸ್ಟೀಲ್ ನಾವು ಇವಾಗ ಕೊಟ್ಟಿರೋ ಗಿವನ್ ಡಾಟಾಗೆ ಏರಿಯಾ ಆಫ್ ಸ್ಟೀಲ್ ರಿನ್ಫೋರ್ಸ್ಮೆಂಟ್ನ ಕಂಡುಹಿಡಿದ್ವಿ. 962 mm ಸ್ಕ್ವೇರ್ ಬಂದೈತೆ. ಈಗ ನೀವು ಮಿನಿಮಮ್ ಏರಿಯಾ ಆಫ್ ಸ್ಟೀಲ್ ರಿನ್ಫೋರ್ಸ್ಮೆಂಟ್ ಎಷ್ಟು ಬೇಕಂತ ಕಂಡುಹಿಡಬೇಕು. ಸೊ ಮಿನಿಮಮ್ ಏರಿಯಾ ಆಫ್ ಸ್ಟೀಲ್ ಎನ್ಫೋರ್ಸ್ಮೆಂಟ್ ಎಷ್ಟಿರುತ್ತೆ ಅಂದರೆ 85% ಆಫ್ ಡಿ ಡಿ ಬೈ ಎಫ್ ಐ ಇರುತ್ತೆ. ಓಕೆ, 85% ಅಂದರೆ 0.85 ಅಂತ. ಸೊ 0.85 ಮಲ್ಟಿಪ್ಲೈಡ್ ಬೈ 250 ಮಲ್ಟಿಪ್ಲೈಡ್ ಬೈ 415 ಡಿವೈಡ್ ಬೈ 250 ಮಾಡಿದರೆ 353 mm ಸ್ಕ್ವೇರ್ ಬರುತ್ತೆ. ಸೊ 353 mm ಸ್ಕ್ವೇರ್ ಈಸ್ ಲೆಸ್ ದೆನ್ 962 mm ಸ್ಕ್ವೇರ್. ಬೀಮ್ಸ್ ಒಳಗೆ ಯೂಶ್ವಲಿ ನಾವು 12 mm ಇಂದ 25 mm ವರೆಗೂ ಡಯಾಮೀಟರ್ ಇರೋ ಬಾರ್ಸ್ನ ಯೂಸ್ ಮಾಡ್ತೀವಿ. ಸೊ ಪ್ರೊವೈಡ್ 2 bars of 20 mm and 1 bar of 22 mm bars. After providing we got 10.08 mm square, that is greater than 9.62 centimeter square. 9.62 ಅಂದರೆ ಇದೆ 692 mm ಸ್ಕ್ವೇರ್ ಇದೆಲ್ಲ, ಅದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದ್ದೇವೆ. ಸೊ 9.62 centimeter ಸ್ಕ್ವೇರ್ ಆಗಿದೆ. ಇಲ್ಲಿ ಡೀಟೇಲ್ಡ್ ಸೆಕ್ಷನ್ ಹಾಕಬೇಕಾಗುತ್ತೆ. ಸೊ ವಿಡ್ತ್ ಈಸ್ 250, ಡೆಪ್ತ್ ಈಸ್ 415, cover is 35 mm. So 2 number of 20 mm dia and 1 number of 22 mm dia. ಓಕೆ, ಸಿಂಗ್ಲಿ ರಿನ್ಫೋರ್ಸ್ಡ್ ಬೀಮ್ ಒಳಗೆ ನಿಮಗೆ ಇದು 2 ಥರ ಪ್ರಾಬ್ಲಮ್ಸ್ ಬಿಟ್ಟು ಇನ್ನು ಯಾವ ಥರ ಪ್ರಾಬ್ಲಮ್ಸ್ ಕೂಡ ಎಕ್ಸಾಮಲ್ಲಿ ಬರೋಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿಬಿಟ್ಟು ನೀವು ಪರ್ಫೆಕ್ಟ್ ಆದರೆ ಯು ಕ್ಯಾನ್ ಅಟೆಂಪ್ಟ್ ಈಸಿಲಿ. ಓಕೆ, ಐ ಹೋಪ್ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.